ಅಮ್ಮ ಮಧ್ಯ ಮಧ್ಯ ಮಾತಾಡಬೇಡ್ರಿ, ನಿಮ್ಮ ವಾಯ್ಸು ಬರುತ್ತೆ. ಇಟ್ ಈಸ್ ಮೇಕಪ್ ಪ್ರಾಡಕ್ಟ್ ವಿಡಿಯೋ ಯಾವಾಗಲೂ ಔಟ್ ಆಫ್ ಸ್ಟಾಕ್. ಸೊ ಲೈಟಾಗಿ ಟಚಪ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನನಗೆ ಏನಾದರೂ ಅನ್ನಿಸ್ತಾ ನಾನು ಫೌಂಡೇಶನ್ ಹಚ್ಚಿದ್ದೀನಿ ಅಂತ. ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ 1 year ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಯರ್ ರೆಸೊಲ್ಯೂಷನ್ ಕೂಡ ಅದೇ, ಕಂಟೆಂಟ್ ಕ್ರಿಯೇಷನ್ ಜಾಸ್ತಿ ಚೆನ್ನಾಗಿ ಮಾಡಬೇಕು, ಕನ್ಸಿಸ್ಟೆಂಟಾಗಿ ಪೋಸ್ಟಿಂಗ್ ಮಾಡಬೇಕು ಅಂತ. ಸೊ ಲೆಟ್ಸ್ ಹೋಪ್ ಚೆನ್ನಾಗಿ ಮಾಡಲಿ ಅಂತ. ಓಕೆ, ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ಒಂದು ಪ್ರಾಡಕ್ಟ್ ರಿವ್ಯೂ, ಇಟ್ ಈಸ್ ಮೇಕಪ್ ಪ್ರಾಡಕ್ಟ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಟ್ ಈಸ್ ವೆರಿ ಹೈಪ್ಡ್ ಇನ್ ಇಂಟರ್ನೆಟ್. ಅದ್ರ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಇದೆ. ಆ ಪ್ರಾಡಕ್ಟ್ ಬಗ್ಗೆ ಮೋಸ್ಟ್ ಆಫ್ 80% ರಿವ್ಯೂಸ್ ಇಟ್ ಈಸ್ ಪಾಸಿಟಿವ್. 20% ನೆಗೆಟಿವ್ ರಿವ್ಯೂಸ್ ಬಂದಿರೋದು ಓನ್ಲಿ ಬಿಕಾಸ್ ಆಫ್ ಪ್ಯಾಕೇಜಿಂಗ್ ಚೆನ್ನಾಗಿಲ್ಲ, ತುಂಬ ಮೆಸ್ಸಿ ಅನಿಸುತ್ತೆ ಅಂತಲೇ ಬಂದಿರೋದು. ಅದು ಬಿಟ್ಟರೆ ಪ್ರಾಡಕ್ಟ್ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಇದೆ, ತುಂಬ ಜನ ಯೂಸ್ ಮಾಡಿರೋದು ನೋಡಿದ್ದೀನಿ. ಎಲ್ಲ ಇನ್ಫ್ಲೂಯೆನ್ಸರ್ಸು ಎಲ್ಲರೂ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಬಿಟ್ ಎಕ್ಸ್ಪೆನ್ಸಿವ್ ಅಂತ ಏನಿಲ್ಲ, ಫಾರ್ ಎವ್ರಿ ಡೇ ಇಟ್ ಈಸ್ ಬಿಟ್ ಎಕ್ಸ್ಪೆನ್ಸಿವ್. ನೀವು ಅದನ್ನು ಸ್ಪೆಂಡ್ ಮಾಡಿ ತೊಗೊತೀರಿ ಅಂದರೆ ಯು ಕ್ಯಾನ್ ಬೈ ಇಟ್. ಆ್ಯಂಡ್ ಪ್ರಾಡಕ್ಟ್ ರಿವೀಲ್ ಮಾಡುವಂಥ ಟೈಮ್, ಸೊ ಇಟ್ಸ್ ನನ್ ಅದರ್ ದ್ಯಾನ್ L'Oreal Tint Serum ಫೌಂಡೇಶನ್. ಇದೆ ಆ ಫೌಂಡೇಶನ್. ಇಟ್ಸ್ L'Oreal 24 hours tinted serum with 1% hyaluronic acid. It cost around 850 something. It's a 999 in the shade 4-5 medium. ಈ ಪರ್ಟಿಕ್ಯುಲರ್ ಶೇಡ್ ಸಿಗೋದು ಬಹಳ ಕಷ್ಟ. ನೀವು ಈ ಶೇಡಲ್ಲಿ ಇದ್ದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಔಟ್ಲೆಟಲ್ಲಾಗಲಿ ಆನ್ಲೈನಲ್ಲಾಗಲಿ ಸಿಗೋದಿಲ್ಲ. ಯಾವಾಗಲೂ ಔಟ್ ಆಫ್ ಸ್ಟಾಕ್ ಇರುತ್ತೆ. ಆ್ಯಂಡ್ ಈವನ್ ಔಟ್ಲೆಟಲ್ಲೂ ನಿಮಗೆ ಸಿಗೋಲ್ಲ. ಬೇರೆ ಶೇಡ್ಸ್ ಸಿಗುತ್ತೆ ಈಸಿಯಾಗಿ, ಬಟ್ ಈ ಶೇಡ್ ಸಿಗೋದಿಲ್ಲ. ಸೊ ಇಫ್ ಯು ಆರ್ ಇನ್ ದಿಸ್ ಪರ್ಟಿಕ್ಯುಲರ್ ಶೇಡ್, ನೀವು ಇದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಪರ್ಚೇಸ್ ಇಟ್ ವೆನ್ ಇಟ್ ಈಸ್ ದೇರ್. ಲೇಟರ್ ವೆನ್ ಯು ವಾಂಟ್ ಇಟ್, ಯು ವೋಂಟ್ ಗೆಟ್ ಇಟ್. ಸೊ ಮೈ ಒಪಿನಿಯನ್, ನಾನು ಆಫ್ಟರ್ 15-20 days ಕಂಟಿನ್ಯೂಸ್ಲಿ ಹಾಂಟ್ ಮಾಡಿ ಅದಾದಮೇಲೆ ನಾನು ಪರ್ಚೇಸ್ ಮಾಡಿರೋದು ಇದನ್ನು. ಆ್ಯಂಡ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದು, ಸೊ ಇಂಗ್ರೀಡಿಯೆಂಟ್ಸ್ ಏನೂ ಮೆನ್ಷನ್ ಮಾಡಿಲ್ಲ, ಬರೀ ಲೈಟ್ ವೇಟ್, ಬ್ರೀತಬಲ್ ಟೆಕ್ಸ್ಚರ್, ಇನ್ಸ್ಟೆಂಟ್ಲಿ ಬ್ಲರ್ಸ್ ಇಂಪರ್ಫೆಕ್ಷನ್ಸ್ ಫಾರ್ ಅ ರೇಡಿಯಂಟ್ ಸೆಕೆಂಡ್ ಸ್ಕಿನ್ ಎಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ಮೀನ್ಸ್ ನಿಮಗಿದು ಸ್ಕಿನ್ ಲೈಕ್ ಫಿನಿಶೇ ಕೊಡುತ್ತೆ. ಯುವರ್ ಓನ್ ಸ್ಕಿನ್ನೇ ಅಂತ ಅನಿಸುತ್ತೆ, ಮೇಕಪ್ ಅಂತ ಅನಿಸಲ್ಲ ಸ್ಕಿನ್ ಮೇಲೆ. ಬ್ಲೆಂಡ್ಸ್ ಈಸಿಲಿ, ಲೈಟ್ ವೇಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ಈಸ್ ಲೈಕ್ ಸೆರಮ್ ನೀವು ಹಚ್ಚಿದ್ರೆ ಹೇಗೆ ಫೀಲ್ ಆಗುತ್ತೆ, ಇನ್ ದ ಸೇಮ್ ವೇ ಇದು ಫೀಲ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. It has 1% hyaluronic acid which deeply hydrates the skin for radiant makeup results that lasts for 24 hours. 24 hours ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೂ ಬೇಕಾದರೆ ಒಂದು ದಿವಸ ವಿಡಿಯೋ ಮಾಡಿ ಹಾಕ್ತೀನಿ, ವೆದರ್ ವಿಲ್ ಇಟ್ ಸ್ಟೇ ಆಸ್ ದೇ ಮೆನ್ಷನ್ಡ್ ಫಾರ್ 24 hours. ಸೊ ಲೆಟ್ಸ್ ಸಿ. ಸೊ ಪ್ರಾಡಕ್ಟ್ ಟ್ರೈ ಮಾಡಿ ನೋಡೋಣ ಅವು ಹೇಗೆ ಫಿನಿಶ್ ಕೊಡುತ್ತೆ ಹಿಂಗೆ ಅಂತೆಲ್ಲ. ಇವಾಗ ಜಸ್ಟ್ ಮಾಯಿಶ್ಚರೈಸರ್ ಹಚ್ಚಿ ಸ್ಕಿನ್ ಪ್ರೆಪ್ ಮಾಡಿದ್ದೀನಿ. ಇದನ್ನ ಹಚ್ಚಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಎಷ್ಟೊಂದು ಹೈಪ್ ಇದೆ ಇಂಟರ್ನೆಟ್ಟಲ್ಲಿ ಇದ್ರ ಬಗ್ಗೆ. ಸೊ ಈ ಸೈಡ್ ನಾನು ಫಿಂಗರ್ಸಲ್ಲೇ ಬ್ಲೆಂಡ್ ಮಾಡಿ ಟ್ರೈ ಮಾಡ್ತೀನಿ, ಈ ಸೈಡ್ ಬ್ರಷ್ ಯೂಸ್ ಮಾಡ್ತೀನಿ. ಫಸ್ಟ್ ಇದು ಬ್ಲೆಂಡ್ ಮಾಡಿ ಅದಾದ್ಮೇಲೆ ಟ್ರೈ ಮಾಡಿ. ಸೊ ಈಸಿಯಾಗಿ ಬ್ಲೆಂಡ್ ಆಗ್ತಾ ಇದೆ. ಏನು ಚಿಪ್ ಅನ್ನಿಸ್ತಾ ಇದೆ. ಐ ಗೆಸ್ ಇಟ್ಸ್ ಮೈ ಶೇಡ್ ಓನ್ಲಿ. ಸ್ವಲ್ಪ ಯಾವಾಗಲೂ ಅಷ್ಟೇ, ಫೌಂಡೇಶನ್ ಆಗಲಿ ಏನೇ ಆಗಲಿ, ಒಂದು ಶೇಡ್ ಲೈಟರ್ ತೊಗೊಂಡ್ರೆ ನೆಕ್ಸ್ಟ್ ಅದು ಆಕ್ಸಿಡೈಸ್ ಆದಮೇಲೆ ಅದು ಡಾರ್ಕ್ ಆಗೇ ಆಗುತ್ತೆ. ಆವಾಗ ಅದು ನಿಮ್ಮ ಶೇಡ್ ಅನಿಸುತ್ತೆ. ಸೊ ಬೆಟರ್ ಒಂದು ಶೇಡ್ ಲೈಟ್ ತೊಗೊಳೋದು. ಸೊ ದಿಸ್ ಈಸ್ ಹೌ ಇಟ್ಸ್ ಲುಕ್ ನೌ. ಲೈಟ್ ಕವರೇಜ್ ಇದೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಇದು ವಿತ್ ಫೌಂಡೇಶನ್, ಲೈಕ್ ಸೆರಮ್ ಟಿಂಟ್ ಫೌಂಡೇಶನ್. ಓಕೆ ನನಗೆ ಓಕೆ ಅನ್ನಿಸ್ತಾ ಇದೆ. ಇಟ್ಸ್ ಬೆಟರ್ ಅಲ್ವಾ? ಡೈಲಿ ವೇರ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಯು ಕ್ಯಾನ್ ಸಿ
ಈ ಸೈಡ್ ಬ್ರಷ್ ಜೊತೆ ಬ್ಲೆಂಡ್ ಮಾಡಿ ನೋಡೋಣ. ಅಲ್ಲಿ ಮಿರರ್ ನಾನು ಲೈಟಾಗೆ ತೊಗೊಂಡಿದ್ದೀನಿ, ಜಾಸ್ತಿ ಏನು ಪ್ರಾಡಕ್ಟ್ ತೊಗೊಂಡಿಲ್ಲ. ಸೊ ನೀವು ನೋಡ್ತಿರೋ ಹಾಗೆ ಫಿಂಗರ್ಸ್ ಜೊತೆ ಬ್ಲೆಂಡ್ ಮಾಡಿದ್ರು ಬ್ರಷ್ ಜೊತೆ ಬ್ಲೆಂಡ್ ಮಾಡಿದ್ರು ಏನು ಅಷ್ಟೊಂದು ಡಿಫ್ರೆನ್ಸ್ ಅನಿಸಲ್ಲ. ಅದು ನಿಮ್ಮ ಕನ್ವೀನಿಯಂಟ್. ನೀವು ಫಿಂಗರ್ಸ್ ಜೊತೆ ಬ್ಲೆಂಡ್ ಮಾಡಿದ್ರೆ ಯು ಕ್ಯಾನ್ ಡೂ ಇಟ್ ವಿತ್ ಫಿಂಗರ್ಸ್ ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಬ್ರಷ್. ಎಸ್, ಸ್ಕಿನ್ ಮೇಲೆ ಏನು ಮೇಕಪ್ ಅಂತ ಅನಿಸಲ್ಲ. ಇಟ್ ಫೀಲ್ಸ್ ಆ್ಯಸ್ ಅ BB ಕ್ರೀಮ್ ಆರ್ CC ಕ್ರೀಮ್. ಯು ಕ್ಯಾನ್ ಯೂಸ್ ಇಟ್ ಫಾರ್ ಡೈಲಿ ಯೂಸ್ ಬೆಟರ್. ನಿಮ್ಗೆ ಜಾಸ್ತಿ ಕವರೇಜ್ ಬೇಕು, ಡಾರ್ಕ್ ಸ್ಪಾಟ್ಸು ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಇದೆ ಅಂದರೆ ಬೆಟರ್ ಗೋ ವಿತ್ ವುಡ್ ಫೌಂಡೇಶನ್. ಓಕೆ, ಸೊ ಲೈಟಾಗಿ ಟಚಪ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನನಗೆ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿದ್ರಲ್ಲ ಹೇಗೆ ಫೌಂಡೇಶನ್ ಈಸಿಯಾಗಿ ಬ್ಲೆಂಡ್ ಆಯಿತು ಅಂತ. ಮೇ ಬಿ ಅಪ್ಲೈ ಮಾಡಬೇಕಾದ್ರೆ ಲೈಟರ್ ಶೇಡ್ ಅನಿಸಿರ್ಬೋದು, ಬಟ್ ನೌ ಇಟ್ ಈಸ್ ಸೆಟಲ್ಡ್. ಸೊ ನೀವೇ ಅಬ್ಸರ್ವ್ ಮಾಡ್ಬೋದು, ಇಟ್ ಈಸ್ ವೆರಿ ಸೆಟಲ್ಡ್. ಆ್ಯಂಡ್ ನನಗೂ ಏನು ಜಾಸ್ತಿ ಮೇಕಪ್ ಹಚ್ಚಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಇಟ್ ಫೀಲ್ಸ್ ಓಕೆ, ಕಂಫರ್ಟಬಲ್ ಇದೆ ಸ್ಕಿನ್ ಮೇಲೆ. ಎಸ್, ಡೈಲಿ ಯೂಸ್ಗೆ ಇಟ್ ಈಸ್ ವೆರಿ ಪರ್ಫೆಕ್ಟ್. ಆ್ಯಂಡ್ ಇವಾಗ ಗೊತ್ತಾಗ್ತಾಯಿದೆ ಯಾಕೆ ಇದು ಪ್ರಾಡಕ್ಟ್ ಇಷ್ಟು ಹೈಪ್ ಇದೆ ಅಂತ. ಅಷ್ಟು ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಪರ್ಸ್ನಲಿ ನನಗೂ ಇಷ್ಟ ಆಯಿತು. ನನಗೂ ಅವ್ರು ಹೇಳಿದ ಪ್ರಕಾರ ಪ್ಯಾಕೇಜಿಂಗ್ ಏನು ಜಾಸ್ತಿ ಮೆಸ್ಸಿ ಅನ್ನಿಸ್ತಾ ಇಲ್ಲ. ನಾನು ಬರೀ ಒಂದೇ ಸತಿ ಪಂಪ್ ಮಾಡಿ ಯೂಸ್ ಮಾಡಿರೋದ್ರಿಂದ ನನಗೇನು ಅಷ್ಟೊಂದು ಮೆಸ್ಸಿ ಅನಿಸಿಲ್ಲ. ಮೇ ಬಿ ಲೇಟರ್ ಯೂಸ್ ಮಾಡ್ತಾ ಕಂಟಿನ್ಯೂಸ್ಲಿ ಅವಾಗ ಅನ್ನಿಸ್ಬೋದು. ಇನ್ ಕೇಸ್ ನನಗೆ ಅನಿಸಿದ್ರೆ ಅಲ್ಲಿ ಅಪ್ಡೇಟ್. ಐ ಫೆಲ್ಟ್ ವೆರಿ ಗುಡ್. ಇಷ್ಟೊಂದು ಹೈಪ್ ಇದೆ ಅಂತಲೇ ಯಾಕೆ ಅಂತ ಗೊತ್ತಾಯಿತು. ತುಂಬ ಇಷ್ಟ ಆಯಿತು ಯೂಶಲಿ ಆ್ಯಕ್ಚುಲಾಗಿ. ಆ್ಯಂಡ್ ವಿತ್ 1% ಹೈಲೋರಾನಿಕ್ ಆ್ಯಸಿಡ್ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಆ್ಯಂಡ್ ವೆರಿ ಡ್ರೈ ಆ್ಯಂಡ್ ಬ್ಯಾರಿಯರ್ ಕೂಡ ಅಷ್ಟು ಚೆನ್ನಾಗಿಲ್ಲ. ಹೈಲೋರಾನಿಕ್ ಇರೋದ್ರಿಂದ ಸ್ಕಿನ್ ಕೂಡ ಹೈಡ್ರೇಟ್ ಆಗುತ್ತೆ. ಇಟ್ಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಮೀ ಆಲ್ಸೋ. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್. ತುಂಬ ಖುಷಿ ಆಯಿತು ಫ್ರಮ್ ಲಾರಿಯಲ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಟಿಂಟೆಡ್ ಸೆರಮ್ ನೀವು ಲಾಂಚ್ ಮಾಡಿರೋದು. ಬಟ್ ಪ್ಲೀಸ್ ಕೀಪ್ ಇಟ್ ಇನ್ ಸ್ಟಾಕ್. ಎಸ್, ಮೈ ರಿಕ್ವೆಸ್ಟ್. ಇದನ್ನು ಯಾವಾಗಲೂ ಸ್ಟಾಕಲ್ಲಿ ಇಡಿ. ತುಂಬ ಹುಡ್ಕೋಕ್ಕಾಗಲ್ಲ. ಎಲ್ಲ ಔಟ್ಲೆಟಲ್ಲಾಗಲಿ ಆನ್ಲೈನಲ್ಲಾಗಲಿ ಎಲ್ಲದರಲ್ಲೂ ನಾನು ನೋಡಿದ್ದೀನಿ, ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ನಾನು ನೋಡಿದ್ದೀನಿ. ಆನ್ಲೈನ್ ಸಿಗುತ್ತಾ ಅಂತ. ನೋ, ಸಿಗಲ್ಲ. ಬಟ್ ಹಾಂ, ಬೈ ಗಾಡ್ಸ್ ಗ್ರೇಸ್ ಸಿಕ್ಬಿಡ್ತು ಟಕ್ಕಂತ. ನಾನು ಸುಮ್ಮನೆ ಓಪನ್ ಮಾಡಿ ನೋಡಿದೆ ಯಾವುದು ಆ್ಯಪಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಓಕೆ, ಸಿಕ್ತು, ಪರ್ಚೇಸ್ ಮಾಡಿದ್ದೀನಿ. ಮೇ ಬಿ ಇವಾಗಲೂ ಅದರಲ್ಲಿ ಔಟ್ ಆಫ್ ಸ್ಟಾಕ್ ಆಗಿರ್ಬೋದು, ನೋಡಿ. ಆ್ಯಂಡ್ ಸೊ ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ, ಈ ಎಂಟೈರ್ ವಿಡಿಯೋ ನಾನು ವಿತ್ ಆ ಫೌಂಡೇಶನ್ ಹಚ್ಕೊಂಡೇ ಮಾಡಿರೋದು. ಮಧ್ಯದಲ್ಲಿ ಸ್ಕಿನ್ ಪ್ರೆಪ್ದು ಅದು ಮುಂಚೆನೇ ಮಾಡಿದ್ದೆ ವಿಡಿಯೋ. ಅದಾದಮೇಲೆ ನಾನು ವಿಡಿಯೋ ರೆಕಾರ್ಡ್ ಮಾಡಿರೋದು. ಎಂಟೈರ್ ವಿಡಿಯೋ ಎಲ್ಲ ಈ ಫೌಂಡೇಶನ್ ಹಚ್ಚೇ ಮಾಡಿರೋದು. ಏನಾದರೂ ಅನ್ನಿಸ್ತಾ ನಾನು ಫೌಂಡೇಶನ್ ಹಚ್ಚಿದ್ದೀನಿ ಅಂತ? ಹಾಂ, ಅಂದರೆ ಅನಿಸಿರುತ್ತೆ ಏನೋ ಮೇಕಪ್ ಮಾಡಿದ್ದೀನಿ ಅಂತ, ಬಟ್ ಅಷ್ಟೊಂದು ಹೆವಿ ಅನಿಸಿರಲ್ಲ ಅಂತ ಅಂದ್ಕೊಳ್ತೀನಿ. ಎಸ್, ಪ್ರಿಟಿ ಗುಡ್, ಫೆಲ್ಟ್ ಹ್ಯಾಪಿ. ಸೊ ಯು ಕ್ಯಾನ್ ಪರ್ಚೇಸ್ ಇಟ್. ನಿಮ್ಮ ಶೇಡ್ ನೋಡಿಕೊಂಡು, ನಿಮ್ಮ ಪರ್ಟಿಕ್ಯುಲರ್ ಶೇಡ್ ನೋಡಿಕೊಂಡು ಯು ಕ್ಯಾನ್ ಪರ್ಚೇಸ್. ಶೇಡ್ಗೆ ನೀವು ಔಟ್ಲೆಟಲ್ಲಿ ಹೋಗಿ ಒಂದು ಸತಿ ಟೆಸ್ಟರ್ ಯೂಸ್ ಮಾಡಿ ಚೆಕ್ ಮಾಡಿ ನೋಡಿ, ಅದಾದಮೇಲೆ ಯು ಕ್ಯಾನ್ ಪರ್ಚೇಸ್. ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಸ್ವಲ್ಪ ಕಷ್ಟನೇ. ವಿತೌಟ್ ಟೆಸ್ಟರ್ ಆಗಲಿ ಏನೂ ಆಗಲಿ ಸುಮ್ಮನೆ ಬ್ಲ್ಯಾಂಕಾಗಿ ಒಂದು ಮೈಂಡ್ ಸೆಟ್ಟಲ್ಲಿ ಪರ್ಚೇಸ್ ಮಾಡೋದು ಕಷ್ಟ. ಬೆಟರ್ ನೀವು ಔಟ್ಲೆಟಲ್ಲಿ ಹೋಗಿ ಟ್ರೈ ಮಾಡಿ, ಅದಾದಮೇಲೆ ಯು ಪರ್ಚೇಸ್ ಇಟ್. ಸೊ ಎಸ್, ಇಟ್ಸ್ ಗ್ರೇಟ್. ಆ್ಯಂಡ್ ಫಾರ್ ಡೈಲಿ ಯೂಸ್, ಇದು ಬರೀ ಡೈಲಿ ಯೂಸ್ಗೆ ಅಷ್ಟೇ. ಡೈಲಿ ವೇರ್ಗೆ ನಿಮಗೆ ಹೈ ಕವರೇಜ್ ಬೇಕು ಫಾರ್ ವೆಡ್ಡಿಂಗ್ ಆರ್ ಎನಿ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅಂದರೆ ಇದು ಅಷ್ಟರಲ್ಲಿ ಏನು ಎಫೆಕ್ಟ್ಸ್ ಕೊಡಲ್ಲ ಸ್ಕಿನ್ ಮೇಲೆ. ಆ ಥರ ಫಂಕ್ಷನ್ಸು ಡೇಟ್ ಏನಾದರೂ ಅಟೆಂಡ್ ಮಾಡೋದಿದ್ರೆ ಯು ಬೆಟರ್ ಗೋ ವಿತ್ ಹೈ ಕವರೇಜ್ ಫೌಂಡೇಶನ್ಸ್. ಇದು ಡೈಲಿ ವೇರ್ಗೆ ಡೈಲಿ ಯೂಸ್ಗೆ ಇಟ್ ಇಸ್ ಬೆಟರ್ ಆಪ್ಷನ್, ಯೂಸ್ ಮಾಡ್ಬೋದು. ಎಸ್, ಇಟ್ ವರ್ಕ್ಸ್ ಗ್ರೇಟ್. ಇದು 24 hours. ನಾನು ಗೊತ್ತಿಲ್ಲ, ನಾನು ನಂಬೋದು ಇಲ್ಲ 24 hours ಇರುತ್ತೆ ಅಂತ. ನೋಡೋಣ, ಅದನ್ನು ನೋಡಿ ಒಂದು ದಿವಸ ಮೇ ಬಿ 10 hours ಇದ್ದರೆ ಸಾಕು. 24 hours ಬೇಡ, 10 hours ಇದ್ದರೆ ಇಟ್ಸ್ ಮೋರ್ ದೆನ್ ಎನಫ್ ಅಲ್ವಾ? ಅಷ್ಟಿದ್ರೆ ಸಾಕು. ಆ್ಯಂಡ್ ಎಸ್, ಐ ಆಮ್ ಹ್ಯಾಪಿ. ಸೊ ನಾನು ಈ ಪ್ರಾಡಕ್ಟ್ನ ಯಾವ ಆ್ಯಪಲ್ಲಿ ಪರ್ಚೇಸ್ ಮಾಡಿದ್ದು ಅಂದರೆ ಇಟ್ಸ್ ಫ್ರಮ್ ಅಮೆಝಾನ್. ಅಮೆಝಾನಲ್ಲಿ ಸ್ಟಾಕ್ ಇತ್ತು. ಆಫ್ಟರ್ ಸರ್ಚಿಂಗ್ ಇನ್ ಆಲ್ ಆ್ಯಪ್ಸ್, ಯಾವ ಆ್ಯಪ್ಸ್ನಲ್ಲೂ ಸಿಗಲಿಲ್ಲದೆ ಕಾರಣಕ್ಕೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಎಸ್, ನೀವು ಪರ್ಟಿಕ್ಯುಲರಾಗಿ ಅದೇ ಆ್ಯಪಲ್ಲಿ ಪರ್ಚೇಸ್ ಮಾಡಬೇಕು, ಆಗಲೇ ನಿಮಗೆ ಅದೇ ಪ್ರಾಡಕ್ಟ್ ಬರೋದು, ಒರಿಜಿನಲ್ ಪ್ರಾಡಕ್ಟ್ ಬರೋದು ಅಂತ ಎಲ್ಲ ಏನಿಲ್ಲ.
ಎಲ್ಲನೂ ಸರ್ಟಿಫೈಡ್ ಪ್ಲ್ಯಾಟ್ಫಾರ್ಮ್ಸ್ ಆಗಿರೋದ್ರಿಂದ ಯು ಕ್ಯಾನ್ ಪರ್ಚೇಸ್. ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ಎಸ್, ಆ್ಯಂಡ್ ಇಲ್ಲಿವರೆಗೂ ನೋಡಿದಂಥ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಕೀಪ್ ಸಪೋರ್ಟ್ ಮಾಡ್ತೇನೆ. ಏನಾದರೂ ಇದ್ದರೆ ತಿಳಿಸಿ. ಸೊ ಐ ವಿಲ್ ಟೇಕ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕೂಡ ಒತ್ತಿ. ಬಾಯ್ ಬಾಯ್, ಟಾಟಾ.